ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇಲ್ಲಿ ಬ್ಯಾಂಕಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಕುರಿತು ಸವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಕೆಳಗಡೆ ನೋಡುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಇತರೆ ನಿಮ್ಮ ಗೆಳೆಯ ಗೆಳತಿಯರಿಗೂ ಬಂಧು ಬಳಗದವರಿಗೂ ಈ ಮಾಹಿತಿಯನ್ನ ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ. ದಿನಾಂಕ 1/4/2024 ಅಡಿಯಲ್ಲಿ ಹೊರಡಿಸಿರುವ ಆದೇಶದ ಅನ್ವಯ ದಿನಾಂಕ 4/7/2024 ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆರಂಭಿಕ ದಿನಾಂಕವಾಗಿರುತ್ತದೆ. 31/7/2024 ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿ ಯಾವ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವುದನ್ನು ಸಹ ಇಲ್ಲಿ ತಿಳಿಸಲಾಗಿದೆ. ಈ ವೆಬ್ಸೈಟ್ ಲಿಂಕ್ ಅನ್ನು ವಿಡಿಯೋದ ಕೆಳಗಡೆ ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡುತ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ತಾವು ಅರ್ಜಿಯನ್ನ ಭರ್ತಿ ಮಾಡಬಹುದಾಗಿರುತ್ತದೆ. ಹುದ್ದೆಗಳ ವಿವರವನ್ನು ನೋಡುವುದಾದರೆ ಯಾವ ಯಾವ ಹುದ್ದೆಗಳು, ಎಷ್ಟು ಹುದ್ದೆಗಳು ಖಾಲಿ ಇವೆ ಹಾಗೂ ಹುದ್ದೆಗಳ ಸಂಖ್ಯೆಯನ್ನು ನೋಡುವುದಾದರೆ ಒಟ್ಟಾರೆಯಾಗಿ 9 ಹುದ್ದೆಗಳು, 9 ಬಗೆಯ ಹುದ್ದೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ 9 ಟೋಟಲ್ ಆಗಿ 9 ಬಗೆಯ ಹುದ್ದೆಯಲ್ಲಿ 48 ಹುದ್ದೆಗಳು ಖಾಲಿ ಇರುತ್ತವೆ. ಪ್ರಧಾನ ವ್ಯವಸ್ಥಾಪಕರ ಹುದ್ದೆ 1 ಹುದ್ದೆ ಖಾಲಿ ಇರುತ್ತದೆ. ಹಾಗೆ ವ್ಯವಸ್ಥಾಪಕರ ಹುದ್ದೆ 1 ಸಂಖ್ಯೆಯ ಹುದ್ದೆ ಖಾಲಿ ಇರುತ್ತದೆ. ಹಿರಿಯ ವ್ಯವಸ್ಥಾಪಕರು ಅದು 11 ಹುದ್ದೆಗಳು ಖಾಲಿ ಇವೆ. ಕಂಪ್ಯೂಟರ್ ಇಂಜಿನಿಯರ್ ಇದು 1 ಹುದ್ದೆ ಖಾಲಿ ಇದೆ. ಕಿರಿಯ ವ್ಯವಸ್ಥಾಪಕರು ಇದು 4 ಹುದ್ದೆಗಳು ಖಾಲಿ ಇವೆ. ಹಿರಿಯ ಸಹಾಯಕರು ಇದು 13 ಹುದ್ದೆಗಳು ಖಾಲಿ ಇವೆ. ಕಿರಿಯ ಸಹಾಯಕರು ಇದು 11 ಹುದ್ದೆಗಳು ಖಾಲಿ ಇವೆ. ಅಟೆಂಡರ್, ಜವಾನ ಅಥವಾ ವಾಚ್ಮ್ಯಾನ್ ಹುದ್ದೆಯ 5 ಹುದ್ದೆಗಳು ಖಾಲಿ ಇವೆ. ಹಾಗೆ ವಾಹನ ಚಾಲಕ ಇದು 1 ಹುದ್ದೆ ಖಾಲಿ ಇವೆ. ಒಟ್ಟಾರೆಯಾಗಿ 48 ಹುದ್ದೆಗಳು ಖಾಲಿ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನಂತರ ವೇತನ ಶ್ರೇಣಿಯನ್ನು ಗಮನಿಸುವುದಾದರೆ ಪ್ರಧಾನ ವ್ಯವಸ್ಥಾಪಕರಿಗೆ ಅಂತಿಮ ವೇತನ 60,600 ರೂಪಾಯಿ ಇರುತ್ತದೆ. ವ್ಯವಸ್ಥಾಪಕರು 51,300 ಇದೆ. ಹಿರಿಯ ವ್ಯವಸ್ಥಾಪಕರಿಗೆ 50,100, ಕಂಪ್ಯೂಟರ್ ಇಂಜಿನಿಯರ್ 50,100, ಹಿರಿಯ ವ್ಯವಸ್ಥಾಪಕರು 43,000, ಹಾಗೆ ಹಿರಿಯ ಸಹಾಯಕರು 40,000, ಕಿರಿಯ ಸಹಾಯಕರು 36,000, ಅಟೆಂಡರ್ 26,000, ವಾಹನ ಚಾಲಕರು ಇವರು 26,000 ವೇತನವನ್ನು ಪಡೆಯಬಹುದಾಗಿದೆ. ಅದೇ ರೀತಿ ವಿದ್ಯಾರ್ಹತೆಯನ್ನು ನೋಡುವುದಾಗಿದ್ದರೆ ವಿವಿಧ ಬಗೆಯ 9 ರೀತಿಯ ಹುದ್ದೆಗಳು ಇರುವುದರಿಂದ ಪ್ರತಿಯೊಂದು ಹುದ್ದೆಗೆ ಬೇರೆ ಬೇರೆ ರೀತಿಯ ಮಾನದಂಡಗಳನ್ನ ಅಥವಾ ವಿದ್ಯಾರ್ಹತೆಗಳನ್ನ ಇವರು ಸೂಚಿಸಿದ್ದಾರೆ. ಇದೇ ರೀತಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಹೈಲೈಟರ್ ಮೂಲಕ. ಅದೇ ರೀತಿ ನಾವು ಇಲ್ಲಿ ಗಮನಿಸುವ ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೆ ಸ್ನಾತಕೋತ್ತರ ಪದವಿಯನ್ನ ನಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತದೆ. ಹಾಗೂ ಕಂಪ್ಯೂಟರ್ ಪರಿಜ್ಞಾನವನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ 5 ವರ್ಷಗಳ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸಿದ ಅನುಭವವನ್ನ ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಭರ್ತಿ ಮಾಡುವವರು ಹೊಂದಿರಬೇಕಾಗುತ್ತದೆ. ವ್ಯವಸ್ಥಾಪಕ ಹುದ್ದೆ ಇದಕ್ಕೆ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿರಬೇಕಾಗುತ್ತದೆ. ಯಾವುದೇ ಒಂದು ಪದವಿಯನ್ನು ಪಡೆದಿದ್ರು ಸಹ ಸಾಕಾಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಇವರಿಗೂ ಸಹ ಕಡ್ಡಾಯವಾಗಿರುತ್ತೆ. ಕನಿಷ್ಠ 3 ವರ್ಷಗಳ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಇವರು ಸಹ ಹೊಂದಿರಬೇಕಾಗುತ್ತದೆ. ಹಿರಿಯ ವ್ಯವಸ್ಥಾಪಕ ಹುದ್ದೆಯನ್ನು ಯಾರು ಅರ್ಜಿಯನ್ನು ತುಂಬಲು ಬಯಸುತ್ತೀರೋ ಅವರು ವಿಶ್ವವಿದ್ಯಾಲಯದ ಪದವಿಯನ್ನು ಹೊಂದಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಇವರು ಸಹ 3 ವರ್ಷಗಳ ಬ್ಯಾಂಕಿನ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿರಬೇಕು. ಯಾವುದೇ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಾಗಲಿ ನೀವು ಕನಿಷ್ಠ 3 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕಾಗುತ್ತದೆ. ನಂತರ ಕಂಪ್ಯೂಟರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕೆಲಸಗಳನ್ನು ಮಾಡುವಾಗ ಕಂಪ್ಯೂಟರ್ ಸಂಬಂಧಪಟ್ಟಾಗ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಂಪ್ಯೂಟರ್ ಇಂಜಿನಿಯರ್ ಒಬ್ಬರ ಅವಶ್ಯಕತೆ ಇರುತ್ತದೆ. ವಿಶ್ವವಿದ್ಯಾಲಯದಿಂದ BE ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನು ಅವರು ಮುಗಿಸಿರಬೇಕು ಅಥವಾ MCA ಯನ್ನು ಮುಗಿಸಿರಬೇಕು. ಅಂತವರು ಸಹ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ನಂತರ ಕಿರಿಯ ವ್ಯವಸ್ಥಾಪಕರು ವಿಶ್ವವಿದ್ಯಾಲಯದಿಂದ ಯಾವುದೇ ರೀತಿಯ ಒಂದು ಪದವಿಯನ್ನು ಅವರು ಪಡೆದಿರಬೇಕು. ಕಂಪ್ಯೂಟರ್ ಪರಿಜ್ಞಾನ ಹಾಗೂ ಕನಿಷ್ಠ 3 ವರ್ಷ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗೆ ಹೊಂದಿರಬೇಕಾಗುತ್ತದೆ. ನಂತರ ಹಿರಿಯ ವ್ಯವಸ್ಥಾಪಕ ಹುದ್ದೆಯನ್ನು ಬಯಸುವವರು ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಆದರೆ ಇವರಿಗೆ ಯಾವುದೇ ರೀತಿಯ ಇತರೆ ಬ್ಯಾಂಕಿನಲ್ಲಿ ಕೆಲಸ ಮಾಡಿದ ಸೇವಾ ಅನುಭವ, ಎಕ್ಸ್ಪೀರಿಯನ್ಸ್ ಅನುಭವ ಅವಶ್ಯಕತೆ ಇರುವುದಿಲ್ಲ. ನಂತರ ಕಿರಿಯ ಸಹಾಯಕ ಹುದ್ದೆಯನ್ನು ನೋಡುವುದಾದರೆ ಇವರು ಸಹ ವಿಶ್ವವಿದ್ಯಾಲಯದ ಪದವಿ ಅಥವಾ ಕಂಪ್ಯೂಟರ್ ಪದವಿಯನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಪ್ರತಿಯೊಂದು ಹುದ್ದೆಗೂ ಸಹ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ
ಇರುವುದು ಮುಖ್ಯವಾಗಿರುತ್ತದೆ. ನಂತರ ಅಟೆಂಡರ್ ಅಥವಾ ವಾಚ್ಮ್ಯಾನ್ ಹುದ್ದೆಯನ್ನು ನೋಡುವುದಾದರೆ ಇವರು SSLC ಯನ್ನು ಮುಗಿಸಿದರೆ ಸಾಕಾಗಿರುತ್ತೆ. ಆಮೇಲೆ ವಾಹನ ಚಾಲಕ ಹುದ್ದೆಯನ್ನು ಪಡೆಯುವವರು ಇವರು ಸಹ SSLC ಯನ್ನು ಹೊಂದಿರಬೇಕು. ನಂತರ ಅಭ್ಯರ್ಥಿಗಳು ವಾಹನ ಚಾಲನೆ ಲೈಸೆನ್ಸ್ ಅನ್ನು ಹೊಂದಿರಬೇಕಾಗುತ್ತೆ, ಪರವಾನಗಿಯನ್ನು ಹೊಂದಿರಬೇಕಾಗುತ್ತದೆ. ನಂತರ ವಯೋಮಿತಿಯನ್ನು ಗಮನಿಸುವುದಾದರೆ ಇವರು ಯಾರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಭರ್ತಿ ಮಾಡುತ್ತಾರೋ ಅವರು ಕನಿಷ್ಠ 18 ವರ್ಷಗಳನ್ನು ಪೂರೈಸಿರಬೇಕು. ಹಾಗೂ ಅವರಿಗೆ ವಯೋಮಿತಿಯನ್ನು ನೋಡುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳವರೆಗೆ ಅವರಿಗೆ ಮೀಸಲಾತಿ ಇರುತ್ತದೆ. ಹಿಂದುಳಿದ ವರ್ಗಗಳಿಗೆ 38 ವರ್ಷ, ಹಾಗೆ ಪರಿಶಿಷ್ಟ ಜಾತಿ SC/ST ಅಭ್ಯರ್ಥಿಗಳಿಗೆ 40 ವರ್ಷ, ಅದೇ ರೀತಿ ಮಾಜಿ ಸೈನಿಕ 45 ವರ್ಷ ಇರುತ್ತದೆ. ಅಂದ್ರೆ ಆಸ್ ಯೂಶುವಲ್ ಎಲ್ಲಾ ನೋಟಿಫಿಕೇಶನ್ ಅಧಿಸೂಚನೆಗಳಿಗೆ SC/ST OBC ಕೆಟಗರಿಯನ್ನು ಈ ತರ ಯಾವ ರೀತಿ ನಮ್ದು ಮೀಸಲಾತಿಗಳು ಅನ್ವಯವಾಗುತ್ತೋ ಅದೇ ರೀತಿ ಸಹ ಇಲ್ಲೂ ಸಹ ಅನ್ವಯವಾಗುತ್ತದೆ. ನಂತರ ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಸಾಮಾನ್ಯ ವರ್ಗ ಮತ್ತು ಇತರೆ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗಕ್ಕೆ ಸೇರಿದವರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 600 ರೂಪಾಯಿ ಪರೀಕ್ಷೆ ಶುಲ್ಕ ಇರುತ್ತದೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡುವುದಾದರೆ ದಿನಾಂಕ 4/7/2024ರಿಂದ 31/7/2024ವರೆಗೆ ಅರ್ಜಿ ಸಲ್ಲಿಸುವ ಒಂದು ಸಮಯಾವಕಾಶವಾಗಿರುತ್ತದೆ. ಅಂದರೆ ಇದೇ ತಿಂಗಳ 31ನೇ ತಾರೀಕಿನವರೆಗೆ ಅರ್ಜಿ ಸಲ್ಲಿಸಲು ತಮಗೆ ಅವಕಾಶ ಇರುತ್ತದೆ. ಅದರ ಒಳಗಾಗಿ ತಾವು ಅರ್ಜಿಯನ್ನ ಸಲ್ಲಿಸಬಹುದು. ಅಭ್ಯರ್ಥಿಗಳು ಕನ್ನಡ ಭಾಷಾ ಪರಿಜ್ಞಾನ ಕಡ್ಡಾಯವಾಗಿರುತ್ತದೆ. ಹಾಗೂ ಕಂಪ್ಯೂಟರ್ ಇಂಜಿನಿಯರ್ ಹಾಗೂ ವಾಹನ ಚಾಲಕರಿಗೆ ಪ್ರಾವೀಣ್ಯತೆ ಪರೀಕ್ಷೆ ಹಾಗೂ ಸಂದರ್ಶನ ಜರುಗಿಸಲಾಗುವುದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವಾಹನ ಚಾಲಕರಿಗೆ ಅವರಿಗೆ ಏನು ಸಂದರ್ಶನದ ಮೂಲಕ ಅವರನ್ನ ಮಾಡ್ಲಿಕ್ಕಾಗುತ್ತೆ. ಅದೇ ತರ ಕಂಪ್ಯೂಟರ್ ಇಂಜಿನಿಯರ್ ಸಹ ಅವರಿಗೆ ಸಂದರ್ಶನವನ್ನ ನಡೆಸ್ತಾರೆ. ನಂತರ ಆಯ್ಕೆಯ ವಿಧಾನವನ್ನ ನೋಡುವುದಾದರೆ ಲಿಖಿತ ಪರೀಕ್ಷೆಯನ್ನು ಅವರಿಗೆ ಕರೆಯಲಾಗುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ 85%ಕ್ಕೆ ಅಂದ್ರೆ ಅವರಿಗೆ 85ಕ್ಕೆ ಇಳಿಸಿಬಿಟ್ಟು 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಅವರನ್ನ ಕರೆಯುತ್ತಾರೆ. ಈಗ ಲಿಖಿತ ಪರೀಕ್ಷೆಯಲ್ಲಿ ಯಾವ ವಿಷಯಗಳನ್ನ ಅವರು ಪರೀಕ್ಷೆಯಲ್ಲಿ ಅಳವಡಿಸ್ತಾರೆ ಅಂತ ಹೇಳಿದ್ರೆ ಕನ್ನಡ ಭಾಷಾ ಜ್ಞಾನದ ಕುರಿತು 40 ಅಂಕಗಳ ಪರೀಕ್ಷೆ ಇರುತ್ತದೆ. ಹಾಗೆ ಇಂಗ್ಲಿಷ್ ಭಾಷಾ ಜ್ಞಾನ ಕುರಿತು 30 ಅಂಕಗಳದ್ದಿರುತ್ತದೆ. ಸಾಮಾನ್ಯ ಜ್ಞಾನದ ಕುರಿತು ಜನರಲ್ ಸ್ಟಡೀಸ್ ಅಂತಾರಲ್ವಾ, ಸಾಮಾನ್ಯ ಜ್ಞಾನದ ಕುರಿತು 30 ಇರುತ್ತದೆ. ಹಾಗೆ ಸಹಕಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 100 ಅಂಕಗಳಿರುತ್ತೆ. ಒಟ್ಟಾರೆಯಾಗಿ 200 ಅಂಕಗಳ ಪರೀಕ್ಷೆಯನ್ನ ಇವರು ಲಿಖಿತ ಪರೀಕ್ಷೆಯನ್ನ ನಡೆಸುತ್ತಾರೆ. ಅದೇ ರೀತಿ 1:5 ಅಂದ್ರೆ ಒಂದು ಹುದ್ದೆಗೆ 5 ಜನರಂತೆ. ಇವಾಗ ಎಷ್ಟು ಹುದ್ದೆಗಳು ಇರುತ್ತವಲ್ಲ ಅದರ ಆಧಾರದ ಮೇಲೆ ಅವರು ಇಂಟರ್ವ್ಯೂಗೆ ಕರೀತಾರೆ. ಪೂರ್ಣ ವಿವರಗಳನ್ನ ಇವಾಗ ನೆಕ್ಸ್ಟ್ ಇತರ ನಿಯಮಗಳ ಏನೇನು ಇರ್ತವೆ ಅನ್ನೋದನ್ನ ನಾನು ಗಮನಿಸುವುದಾದರೆ ಪೂರ್ಣ ವಿವರಗಳನ್ನು ಹೊಂದಿರದೆ ಅಥವಾ ಅನಾವಶ್ಯಕವಾಗಿ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡದೇ ಇದ್ರೆ ಅವ್ರು ಏನ್ ಮಾಡ್ತಾರೆ, ಅರ್ಜಿಯನ್ನು ಅವರು ತಿರಸ್ಕರಿಸಲಾಗುತ್ತದೆ. ಆಮೇಲೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಮುಂದೂಡಬಹುದು ಅಥವಾ ರದ್ದುಪಡಿಸಬಹುದು. ಅಂದ್ರೆ ಅವರು ಬ್ಯಾಂಕಿಂಗ್ ಕ್ಷೇತ್ರದವರಿಗೆ ಸಂಬಂಧಪಟ್ಟದ್ದು. ಆಯ್ಕೆಗೊಂಡ ಅಭ್ಯರ್ಥಿ 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇವರು ನೇಮಕವಾಗಿರುತ್ತಾರೆ. ಹಾಗೆ ನೇಮಕಕ್ಕೆ ಸಂಬಂಧಿಸಿದ ಬ್ಯಾಂಕಿನೊಂದಿಗೆ ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡಲು ಆಸ್ಪದ ಇರುವುದಿಲ್ಲ. ಹಾಗೆ ಕೆಳಗಡೆ ನೋಡುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳುತ್ತಾ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಇತರರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.